ಒಂದ್ ನಿಮಿಷ ನಾ ಮಾತಾಡಕ್ಕೆ ಅನುಮತಿ ತಗೋಬೋದಾ? ಅದ್ಯೋನೇ ಇದ್ರು ಪಂಚಾಯ್ತಿ ಮುಗಿದ ಮ್ಯಾಕ್ ಆಡ್ಬೋದು. ನಾನೇನ್ ಸಾರ್ಗು ಅಗ್ರಣ್ಯ ಇಸಿಯ ಮಾತಾಡ್ತಿದ್ದೀನಾ? ಇಲ್ಲಿ ಮಾತಾಡೋ ಇಸಿಯನೇ, ಅದಕ್ಕೆ ಕೇಳ್ತೀವ್ನಿ. ಇವಳಿಗೇನಾಯ್ತು ದಿಢೀರಂತ? ಈ ವಿಷಯದಾಗೆ ನಿಂದೇನೈತೆ ನಂಜಮ್ಮ ಮಾತಾಡೋದು? ಅಯ್ಯ ಸುಮ್ಕಿರಪ್ಪ, ನಾ ಮಾತಾಡ್ತಿರೋದು ಈಸಿ ಅಲ್ಲ. ಬಂಗಾರಮ್ಮ ತೀರ್ಪು ಕೊಡಕ್ ಮುಂಚೆ ಅವ್ರ ಮೇಲಿರೋ ಆಪಾದನೆ ದೂರ ಆಗ್ಬೇಕು. ಅದು ದೂರ ಆಗದೆ ಅವ್ರ ಹೆಂಗ್ ತೀರ್ಪು ಕೊಟ್ಟಾರೋ ಅದನ್ನ ಕೇಳ್ತೀವಿ. ನಾನು ಅನ್ಕಂಡೆ ಇವಳು ಇಲ್ಲಿಗೆ ಬಂದಾಗ್ಲಕ್ ಬತ್ತು ಹಿಂಗ್ ಸಂಬಂಧ ಇಲ್ದೇ ಇರೋದನ್ನೆಲ್ಲ ಮಾತಾಡಿ ಸಮಯ ಹಾಳು ಮಾಡ್ತಾಳೆ ಅಂತ. ಅಯ್ಯ ಹೊಸಿನ ಮಾತಾಡೋ ಗಂಟ ಕೇಳಿಸ್ಕಡಿ, ಆಮ್ಯಾಗ ಮಾತಾಡಿವ್ರಂತೆ. ಊರ್ ಜನಗಳೆಲ್ಲ ಮರ್ತ್ಬಿಟ್ಟವ್ರೆ ಅನ್ಸ್ತದೆ. ನಿಮ್ ಯಾಕಿರೋ ಆಪಾದನೆ ಹೋಗ್ದೆ ನೀವು ತೀರ್ಪು ಕೊಟ್ರೆ ಒಳ್ಳೇದಾಗಕ್ಕಿಲ್ಲ. ಇವಳೇನು ಹೊಸ ಬಿಡ್ತಾವಳೆ? ನಂಜಮ್ಮ ಏನ್ ನಿಂದು? ಏನ್ ಮಾತಾಡ್ತಿದ್ಯಾ ನಂಜಮ್ಮ? ಅದಲ್ವೇ ಬಂಗಾರಮ್ಮನವ್ರ ಮೇಲೆ ಆಪಾದನೆನಾ? ಯಾಕೆ ಮರ್ತ್ಬಿಟ್ರ? ಬಂಗಾರಮ್ಮನ ಮಗಳು ತವ್ರ ಮನೆಗೂ ಇಲ್ಲ, ಗಂಡನ ಮನೆಗೂ ಇಲ್ಲ. ಸ್ವಂತ ಮಗಳ ಬಗ್ಗೆನೆ ತೀರ್ಪು ಕೊಡೋಕ್ಕಾಗ್ದಿದ್ದವ್ರು ಇನ್ನೊಂದ್ ಹೆಣ್ಣಿನ ಜೀವನಕ್ಕೆ ತೀರ್ಪು ಕೊಡೋದು ಯಾವ ನ್ಯಾಯ ಅಂತೀರಿ? ಸಂದಾಗೆ ತಂದಿಟ್ಬಿಟ್ಲು. ನಂಜಮ್ಮ ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಕ್ಕಿಲ್ವ ನಿಂಗೆ? ಸುಮ್ಕೆ ನಿಂತ್ಕೊಳಪ್ಪ ನೀನು. ಬಿಸಿಲು ಬಿದ್ದಾಗ್ಲೇ ಬಟ್ಟೆ ಒಣಗಾಕ್ಬೇಕು. ನಂಗೂ ಎಲ್ಲ ಚಂದ ಗೊತ್ತದೆ. ಹೊಸಿ ನಿಂತ್ಕ. ಅಂಜಮ್ಮ, ನಾವು ಬಂದಿರೋ ಪಂಚಾಯತಿ ಯಾವುದು? ನೀನು ಮಾತಾಡ್ತಿರೋ ವಿಚಾರ ಯಾವುದು? ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ. ಸಂಬಂಧ ಆಯ್ತೆ ಕಣ್ರಪ್ಪ. ತೀರ್ಪು ಕೊಡ್ತಿರೋದು ಬಂಗಾರಮ್ಮನವ್ರಲ್ವೇ? ಅವ್ರ ಮನೆಯಾಗೆ ಸಮಸ್ಯೆ ಇಟ್ಕೊಂಡು ಅವ್ರ ಹೆಂಗ್ ತೀರ್ಪು ಕೊಟ್ಟರು? ಹೌದು, ನನ್ಗೂ ನಂಜಮ್ಮ ಹೇಳ್ತಿರೋದು ಸರಿ ಅನ್ಸ್ತೈತೆ. ನಮ್ಮನ್ ಬರಕ್ ಹೇಳಿ ಇವಳೇ ಉಲ್ಟಾ ಹೊಡಿತಿದ್ದಾಳಲ್ಲ. ನನ್ನ ಮಾತನ್ನ ಕೇಳಿ ಎಲ್ರಿಗೂ ಕೋಪ ಬಂದಿರ್ಬೋದು, ಆದ್ರೆ ನನ್ನ ಜಾಗದಲ್ಲಿ ಒಂದ್ ನಿಮಿಷ ನಿಂತ್ಕೊಂಡು ಯೋಚನೆ ಮಾಡಿ. ನಿಮ್ಮನೆ ಈ ಸೇವೆ ತೀರ್ಪು ಕೊಡಕ್ಕೆ ಆಪಾದನೆ ಹೊತ್ಕೊಂಡು ಬಂಗಾರಮ್ಮ ಕುಂತೋಳೆ ಅಂತ ಇಟ್ಕೊಳ್ಳಿ. ಆಗ ನಿಮ್ಗೆಲ್ಲ ಏನ್ ಅನ್ಸೋದು? ನಾ ಹೇಳ್ತಿರೋದು ಸರಿ ಅನ್ಸಕ್ಕಿಲ್ವೇ? ಈಗ ಅದಕ್ಕೆ ಏನು ಮಾಡಬೇಕು ಅಂತೀಯ ನಂಜಮ್ಮ? ಬಂಗಾರಮ್ಮವ್ರ ಮಗಳು ಇಸಿದ ಬಗ್ಗೆ ಯಾರಾದರೂ ದೂರು ಕೊಟ್ಟು ಪಂಚಾಯತಿ ಕರೆದಿದ್ರೆ ಅದ್ರ ಬಗ್ಗೆ ಮಾತಾಡ್ಬೋದಾಗಿತ್ತು. ಈಗ ಅದು ಅವ್ರ ಮನೆ ಇಸಿಯ, ನಮಗೆ ಮಾತಾಡೋ ಹಕ್ಕಿಲ್ಲ. ಸರಿಯಾಗಿ ಹೇಳ್ದಕ್ಕಲ್ಲ ಮುತ್ತು. ನಂಜವ್ವ ದಯಮಾಡಿ ಕಣವ, ನಿನ್ ಯೋನಾಯ್ತು ಆಮ್ಯಾಕ್ ಮಾತಾಡಿವಂತೆ. ಸದ್ಯಕ್ಕೆ ಸುಮ್ಕಿದ್ಬಿಡು. ಅಯ್ಯೋ ಪುಟಕ್ಕ, ನಿಂಗೂ ಒಳ್ಳೇದಾಗ್ಲಿ ಅಂತಾನೆ ನಾನ್ ಮಾತಾಡ್ತಿರೋದು. ನೀ ಸುಮ್ಕಿರು ಸುಮ್ನೆ. ಏನಪ್ಪ ಅಂದೆ? ಈ ವಿಷಯದಾಗ ಯಾರು ದೂರು ಕೊಟ್ಟಿಲ್ಲ, ಪಂಚಾಯತಿ ಕರೆದಿಲ್ಲ ಅಂದ್ಯಾ? ಸರಿ, ಹಂಗಾರೆ ಈಗಲೇ ಈ ಕ್ಷಣದಾಗೆ ನಾನೇ ಪಂಚಾಯತಿ ಕರಿತೀವ್ನಿ. ಏನಂತೀರಿ? ಈಗ ನನ್ನ ಪಿರಿಯದೆ ತಗೊಳ್ಳಿ. ನನಗೆ ಮಗ ಸೊಸೆ ಇಬ್ರು ಬೇಕು. ಈಗ ನಾ ಒಂಟಿ ಆಗಿವ್ನಿ. ಮೊದಲು ನನ್ನ ಸಮಸ್ಯೆಗೆ ತೀರ್ಪು ಕೊಟ್ಬಿಟ್ಟು ಆಮೇಲೆ ಪಂಚಾಯತಿ ಶುರು ಮಾಡ್ಕೊಳ್ಳಿ. ಊರ್ ಜನಗಳಿಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ. ನನ್ನ ಮಗ ನನ್ನಿಂದ ದೂರ ಆಗವನೆ. ನನ್ನ ಮಗಳು ಮದುವೆ ಮಾಡೋ ಜವಾಬ್ದಾರಿ ನನ್ನ ತಲೆ ಮೇಕೈತೆ. ಒಂಟಿ ಹೆಂಗ್ಸು, ವಯಸ್ಸಾದವಳು. ನಾ ಏನು ಮಾಡಿ? ನನಗೆ ನ್ಯಾಯ ಬೇಕು ಅಟ್ಟಯ್ಯ. ಮೊದಲು ಈಗ ಸೇರಿರೋ ಪಂಚಾಯತಿ ಮುಗಿಲಿ. ಸ್ವಲ್ಪ ಸುಮ್ಕಿರಪ್ಪ ನೀನು. ಮೊದಲು ಬಂಗಾರಮ್ಮನ ಮೇಲಿರೋ ಕಳಕರ ತೊಳ್ಕೊಂಡು ಆಮೇಲೆ ಬೇಕಾದ್ರೆ ತೀರ್ಪು ಕೊಡ್ಲಿ. ಈಗ ಮೊದಲು ನನ್ನ ಮಗನೂ ಸೊಸೆನೂ ಇಲ್ಲಿ ಕರೆಸಿ. ಏನ್ರಪ್ಪ, ನಾ ಕೇಳ್ತಿರೋದು ನ್ಯಾಯ ತಾನೆ? ನಂಜಮ್ಮನ ಮಾತಲ್ಲೂ ಒಂದು ನ್ಯಾಯ ಐತೆ. ಮಗ ಸೊಸೆ ಬೇಕು ಅಂತ ಕೇಳ್ತಿದ್ದಾಳೆ. ಈ ವಿಷಯ ಇತ್ಯರ್ಥ ಆದರೆ ಬಂಗಾರಮ್ಮನ ಮೇಲೂ ಫಿರ್ಯಾದಿ ಇರಕ್ಕಿಲ್ಲ. ಪುಟಕ್ಕ, ಫೋನ್ ಮಾಡಿ ನನ್ನ ಮಗನೂ ಸೊಸೆನೂ ಇಲ್ಲಿಗೆ ಬರಕ್ಕೆ ಹೇಳು. ಸುಮಾ,
ಬ್ರಹ್ಮನ್ ಸೃಷ್ಟಿ ಏನ್ ವಿಚಿತ್ರ ಅಲ್ಲ ಮಿಸ್? ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಶ್ರೀ? ನಿಮ್ ಬಗ್ಗೆನೆಯಾ? ಇಳಿರಿ ಕೆಳಗೆ. ಯಾಕೆ ಮಿಸ್ಸು? ಇಳಿರಿ ಅಂದೆ. ಯಾಕೆ ಅಂತ ಹೇಳ್ಬಿಟ್ಟಾದ್ರೂ ಇಳಿಸಿದ್ರೆ ಸದ್ದಾಗಿರೋದು. ನಾನು ನಿಮ್ಮ ಕಣ್ಣಿಗೆ ವಿಚಿತ್ರವಾಗಿ ಕಾಣಿಸ್ತಿದ್ದೀನಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಬ್ರಹ್ಮನನ್ನ ವಿಚಿತ್ರವಾಗಿ ಸೃಷ್ಟಿ ಮಾಡಿದಾನೆ ಅಂತಾನಾ? ಅಯ್ಯೋ ಮಿಸ್, ನಿಮ್ಗೆ ವಿಚಿತ್ರ ಅಂತ ಕೇಳಿಸ್ಬಿಡ್ತಾ? ನಾನು ಅದು ನೀವು ಇಸೆಸ್ ಅಂತ ಹೇಳಕ್ ಬಂದೆ, ನೀವು ಹಂಗೆ ಕೇಳಿಸ್ಕೊಂಡ್ಬಿಟ್ಟಿದ್ದೀರಾ. ಎಲ್ಲ ಸುಳ್ಳು. ನಾವೇನಾದ್ರೂ ತಪ್ಪಾಗಿ ಹೇಳಿದಾಗ ನಾಲ್ಗೆ ತೊದ್ಲತ್ತೆ ನಿಜ. ಆದ್ರೆ ನೀವು ಎಷ್ಟು ಆರಾಮಾಗಿ, ಸಲೀಸಾಗಿ, ಸರಳವಾಗಿ ನನ್ನ ವಿಚಿತ್ರ ಅಂತ ಕರಿತಿದ್ದೀರಾ ಅಲ್ವಾ? ಹೋಗ್ಲಿ, ಹಂಗೆ ಅಂದ್ಕೊಳ್ಳಿ. ಅಲ್ಲ, ಈಗ ವಿಚಿತ್ರ ಆಗಿರೋದು ನಾಳೆ ಇಸೆಸ್ ಆಗ್ಬೋದು, ಇಸೆಸ್ ಆಗಿರೋದು ನಾಳೆ ವಿಚಿತ್ರ ಆಗ್ಬೋದಲ್ವೇ? ಒಟ್ನಲ್ಲಿ ನೀವು ಹೇಳೋ ಲಾಜಿಕ್ ಇಲ್ದೇ ಇರೋ ಮಾತಿಗೆಲ್ಲ ಹೂ ಅಂತ ತಲೆ ಆಡಿಸ್ಬೇಕು ಅಷ್ಟೇ ಅಲ್ವಾ? ಅಷ್ಟೇ ಬಿಡಿ. ಪಾಪ ಹುಡ್ಗಿರ್ ಹಣೆ ಬರನೇ ಎಷ್ಟು. ಮದ್ವೆ ಆಗೋಕ್ಕೂ ಮುಂಚೆ ನೀನೇ ನನ್ನ ದೇವತೆ, ನಿನ್ನಂತ ಹುಡ್ಗಿನ ನಾನು ನೋಡೇ ಇಲ್ಲ, ನೀನ್ ಸಿಗೋಕ್ ನಾನು ಪಾಪ. ಹಾ ಏನಂದ್ರೆ ನಾನ್ ಸಿಗೋಕ್ ನೀವು ಪಾಪ ಮಾಡಿದ್ರಾ? ಅಯ್ಯೋ ಮಿಸ್, ನಾನೆಲ್ಲ ಹಂಗಂದೆ. ನಾನು ಹೇಳಿದ್ದು ಹುಡುಗರು ಪಾಪ ಅಂತ. ಹೋಗಿ ಮಿಸ್ಸು, ನಾನು ಏನು ಮಾತಾಡೋದು ತೆಪ್ಪು ಹುಡುಕ್ತೀರಾ? ನಾನಲ್ಲ, ನೀವು. ಎಷ್ಟೇ ಇದ್ರು ನೀವು ನಿಮ್ಮ ಅವ್ವನ ಮಗನೇ ಅಲ್ವಾ? ನನ್ನಲ್ಲಿ ಯಾವಾಗ್ಲೂ ತಪ್ಪು ಹುಡುಕ್ತಾನೆ ಇರ್ತೀರಿ. ಮಿಸ್ಸು, ನನ್ನ ತಾಯಿ ತಕ್ಕ ಮಗನೇ, ಆದ್ರೆ ಹೆಂಡತಿಗೆ ತಕ್ಕ ಗಂಡನೂ ಕೂಡ. ನೀವು ತಾಯಿಗೆ ತಕ್ಕ ಮಗ ನಿಜ, ಆದ್ರೆ ಯಾವತ್ತಾದ್ರೂ ಹೆಂಡತಿಗೆ ತಕ್ಕ ಗಂಡ ಆಗಿದ್ದೀರಾ? ಯೋಚನೆ ಮಾಡಿ. ಸರಿ, ಈಗ ಸಮಯ ಸಂದರ್ಭ ಸಮೇತ ಹೇಳ್ತೀನಿ. ಈಗ ನೀವೇ ನೋಡಿ, ನನಗೆ ಪಂಚಾಯತಿ ಇರೋಕ್ಕೆ ಇಷ್ಟ ಇದ್ರು ನೀವು ಕರೆದ್ರಿ ಅಂತ ಪಂಚಾಯತಿನೂ ಬಿಟ್ಟು, ನಾನು ಐರಾವತನೂ ಬಿಟ್ಟು ನಿಮ್ಮ ಜೊತೆ ಈ ಗಾಡೀಲಿ ಬರ್ತಿಲ್ಲ. ಆದ್ರೂ ನಾನು ಹೆಂಡತಿಗೆ ತಕ್ಕ ಗಂಡ ಅಲ್ಲ ಅಂತ ಹೇಳ್ತಿದ್ದೀರಾ? ಹೌದು ಮಿಸ್ಸು, ನಾನು ನಿಮಗೆ ಸಪೋರ್ಟು. ನಿಜನಾ? ಅನ್ಮನ್ವೇ ಬೇಡ. ಸರಿ, ಹಾಗಿದ್ರೆ ಈಗ ಏನು ಮಾತಾಡ್ದೆ ಸುಮ್ಮನೆ ಗಾಡಿ ಹತ್ತು. ಸರಿ. ನೋಡಂಜಮ್ಮ, ನಿನ್ನ ಮಗ ಸೊತೆ ನಿನ್ನ ಜೊತೆ ಬರಾಕಿಲ್ಲ ಅಂತ ಹೇಳಿದ್ರೆ ನಿನ್ನ ಮಾತು ಮಣ್ಣಾಯ್ತು. ಇನ್ನು ಮುಂದೆ ಇದ್ರ ಬಗ್ಗೆ ಮಾತಾಡಂಗಿಲ್ಲ. ಇದೇನ್ ಮೇಷ್ಟ್ರೆ ಹಿಂಗ್ ಮಾತಾಡಿರಿ ನೀವು? ಬ್ಯಾಡ ಅಂದ್ರೆ ಬಿಟ್ಬಿಡಕ್ಕಾಯ್ತದ? ಬಂಗಾರಮ್ಮನ ಸೊಸೆಗೂ ಬಂಗಾರಮ್ಮನ ಮನೆಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ, ಬಲವಂತ ಮಾಡಿ ಸಮಾಧಾನ ಮಾಡಿ ಕಳಿಸ್ನಿಲ್ವೇ? ಸ್ನೇಹನ ಅವಳು ಗಂಡನ ಕರ್ಕೊಂಡು ನನ್ನ ಮನೆಗೆ ಬಂದು ಉಳ್ಕೊಂಡಿದ್ದಿದ್ರೆ ಬಂಗಾರಮ್ಮನವರು ಸುಮ್ಮನೆ ಇರ್ತಿದ್ರಾ? ಹಂಗೆ ನಂದುವೆ ಕೆತ್ ಕರುಳು ಚುರುಕ್ಕಂತದೆ. ಬಂಗಾರ, ನೀನು ಎದ್ದೇಳಬಾರ್ದು. ಸರುಕಣವ ಮೆತ್ಕಲ್ವವ ಚಾಪನ ನನಗೆ ಸಮಸ್ಬಿಡು. ನನ್ನಿಂದಾಗಿ ನೀನು ಇಲ್ಲಿಗೆ ಬರಂಗಾಯ್ತು. ಅಮ್ಮ, ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ನಮ್ಮನ್ನ ಯಾಕೆ ಬರೋದಕ್ಕೆ ಹೇಳ್ದೆ? ಚಂದ್ರು, ನನಗೆ ಸಮಸ್ಬಿಡಪ್ಪ. ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ ಕಣ್ಣ. ಅವನ ಮ್ಯಾಕ್ ನಿನಗೆ ಪಾಪ ಬಂದಿರ್ಬೋದು, ಆದರೆ ನನಗೆ ನೀನು ಬೇಕು ಕಣ್ಣ. 8 ವರ್ಷ ನೀನೇ ಎಲ್ಲ ಅಂತ ಬದುಕ್ತೋಳು. ಈಗ ನಿನ್ನ ನನ್ನಿಂದ ದೂರ ಆಗ್ಬಿಟ್ಟು ನನಗೆ ಜಗತ್ತೆ ಕತ್ಲಾಗ್ಬಿಟ್ಟದೆ. ಈಗ ನಿಮ್ ದೂರ ಏನು ಅನ್ನೋದನ್ನ ಹೇಳ್ಬೋದು ನಂಜವ್ವ. ಅದೇ ನಿನ್ ತಾವೇ ಹೇಳಿ, ತೀರ್ಪು ಯಾರು ಕೊಡ್ತಾರೋ ಅವ್ರ ತಾವೇ ಹೇಳಿ. ನಿನ್ಗೇನು ತಲೆ ಕೆಟ್ಟೈತೆ ನಂಜಮ್ಮ? ಈಗಿಂದ ಈಗಲೇ ಪಂಚಾಯತಿ ಆಗ್ಬೇಕು ಅಂತ್ಯ? ದೂರ ಏನು ಹೇಳು ಅಂದ್ರೆ ಮೆದಲ್ನ ಮನೆಗೆ ಇಟ್ಟು ಬಂದವ್ರ ಥರ ಮಾತಾಡ್ತಿದ್ಯಾ. ಏನಾಗೈತೆ ನಿಂಗೆ? ಗೋಪಾಲಯ್ಯ, ನೀ ಸುಮ್ಕಿರಪ್ಪ. ನಿನ್ಗೆ ಅರ್ಥ ಆಗಿಲ್ಲ ಅಂದ್ರೆ ತಪ್ಪಿದ್ ಬಿಡು. ನಾ ಹೇಳಿದ್ದು ಊರ್ ಜನಗಳಿಗೆಲ್ಲ ಅರ್ಥ ಆಗೈತೆ ಅಂತ ಅನ್ಕಂತೀನಿ. ಏನ್ರಪ್ಪ? ನೋಡು ನಂಜಮ್ಮ, ನೀನು ಹೇಳ್ತಾ ಇರೋದು ಏನು ಅಂತ ಒಂಚೂರು ಅರ್ಥವಾಗ್ತಾ ಇಲ್ಲ. ಓಸಿ ಏನು ಅಂತ ಬಿಡಿಸಿ ಹೇಳಮ್ಮ. ನಾನು ದೂರ ಇರೋದೇ ಬಂಗಾರಮ್ಮ ಅವ್ರ ಮನೆಯವ್ರ ಮ್ಯಾಕೆ. ಅವರೇ ತೀರ್ಪು ಕೊಡೋಕ್ಕೆ ಹೆಂಗೆ ಸಾಧ್ಯ?
ಬಂಗಾರಮ್ಮನವ್ರು ಆಸನ ಮ್ಯಾಗ ಕೂತ್ಕೊಂಡು ತೀರ್ಪು ಕೊಟ್ರೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಕೊಟ್ಕೊಂತಾರೆ. ಇಲ್ಲಿ ಗಂಟ ಹಂಗೆ ಆಗಿರೋದು. ನನ್ನ ಮಗ ಊರವ್ರ ಮುಂದೆ ಎಂಡ್ರ ಕಾಲಿಗೆ ಬಿದ್ದು ಸಮಯ ಕೇಳಬೇಕು ಅಂತ ಹೇಳಿ ಅಲ್ವೇ ಅವರಿಬ್ಬರನ್ನು ದೂರ ಮಾಡಿದ್ದು. ನಂಜವ್ವ, ಅಮ್ಮವರು ಹಂಗೆ ಮಾಡೋಕ್ಕೆ ಯೋನ್ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತದೆ. ಹೌದು ಕಣವ, ನಂದೇ ತೆಪ್ಪು, ಒಪ್ಕೊಂತೀನಿ. ಆಗ ಮಾಡಿದ ತೆಪ್ಪಿಗೆ ಈಗ ನನ್ನ ಮಗನ ನನ್ನಿಂದ ದೂರ ಮಾಡ್ಬಿಟ್ರೆ ಯಾವ ನ್ಯಾಯ ಅಂತೀನಿ. ಈಗ ಏನ್ ಮಾಡ್ಬೇಕಂತ ಅಂಜವರೇ? ಬಂಗಾರಮ್ಮನವರು ಆ ಕುರ್ಚಿಯಿಂದ ಕೆಳಗಿಳಿಬೇಕು. ನಮ್ಮ ಎರಡು ಮನೆ ಸಮಸ್ಯೆಗೆ ಮೂರನೇವರು ತೀರ್ಪು ಕೊಡ್ಬೇಕು. ನಾನು ಇದಕ್ಕೆ ಒಪ್ಪಕ್ಕಿಲ್ಲ. ಯಾಕೆ ಒಪ್ಪಕ್ಕಿಲ್ಲ? ವಾ, ಇವಳು ಏನೋ ಚಾಲಾಕಿ ತರ ಮಾಡೇ ಇದನ್ನೆಲ್ಲ ಏರ್ಪಾಟ್ ಮಾಡೋಳೆ ಅನ್ಸ್ತೈತೆ. ಇವಳಿಗೆ ಬೇಕಾಗಿರೋರ್ನ ತಂದಿಲ್ ಕೂರಿಸಿ ತನಗ್ ಬೇಕಾಗಿರೋ ತೀರ್ಪನ್ನ ತಕೊಳ್ಳೋ ಪ್ರಯತ್ನ ಇವಳ್ದು. ಅಯ್ಯ, ಹೌದೇ? ಹಂಗೆಲ್ಲ ನಾ ಮಾಡಕ್ಕಿಲ್ಲ. ಅಲ್ಲ ನಂಜವ್ವ, ಮೂರನೇವ್ರು ಯಾರಿದ್ದಾರೆ ತೀರ್ಪು ಕೊಡೋದಕ್ಕೆ? ನೋಡಿ ನಂಜವ್ವ, ಆ ವ್ಯಕ್ತಿ ಬಂಗಾರಮ್ಮನವ್ರಿಗೂ ಒಪ್ಪಿಗೆ ಆದರೆ ಆಮೇಲೆ ಆ ವ್ಯಕ್ತಿನ ಕರೆಸಿ ಪುಟ್ಟಕ್ಕ ಅಯ್ಯಯ್ಯ, ಸ್ಟೇಷನ್ಗೆ ಯಾಕಂಗೆ ಗೊತ್ತಾಗಲಿಲ್ಲ? ಈ ಕಂಪ್ಲೇಂಟ್ ಕೊಡ್ತೀನಲ್ಲ, ಗೊತ್ತಾಗತ್ತೆ. ಕಂಪ್ಲೇಂಟಾ? ಯಾರ ಮೇಕೆ? ಈಗ ಯಾವ ಹೊಸ ನಾಟಕಕ್ಕೆ ನಾಂದಿ ಆಡಕ್ಕೆ ಬಂದಿದ್ದೀರಾ ಇಬ್ರು? ಏನು ಬಂದಿದ್ದು? ಹಿಂಗೆ ಮಾತಾಡಿದ್ರೆ ಎಲ್ರಿಗೂ ಸೇಮ. ಎಷ್ಟು ಕುಂತ್ಕೊಳ್ಳಿ. ಸರ್, ಕಂಪ್ಲೇಂಟ್ ಕೊಡಬೇಕಿತ್ತು. ಯಾರ ಮೇಲೆ ಮತ್ತೆ ಯಾಕೆ? ಸಹನಾ ಅಕ್ಕನ ಅತ್ತೆ ಮೇಲೆ. ನನ್ನ ಪ್ರಶ್ನೆ ನಿಮಗಿನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ಅರ್ಥ ಆಯಿತು ಸರ್, ಕಾರಣ ಹೇಳ್ತೀನಿ. ಸಹನಾ ಅಕ್ಕನ ಅತ್ತೆ ಮತ್ತು ಅವ್ರ ಮನೆಯವ್ರು ಸೇರಿಕೊಂಡು ಅಕ್ಕಂಗೆ ಅಡುಗೆಯಲ್ಲಿ ವಿಷ ಬೆರೆಸಿ ತಿನ್ನಿಸಿದ್ದಾರೆ. ವಾಟ್? ಅಲ್ಲ ಮಿಸ್ಸು, ಅಲ್ಲಿ ಮೇಷ್ಟ್ರು ಸಾನವ್ರ ಜೊತೆ ಇರಬೇಕು ಅಂತ ಪಂಚಾಯಿತಿ ಮಾಡ್ತಾವ್ರೆ. ನಾವಿಲ್ಲಿ ದೂರ ಕೊಟ್ಟರೆ ಸಾನವ್ರ ತೊಂದರೆ ಆಗಿಲ್ವೇ? ಶ್ರೀ, ನಾವು ಇಷ್ಟು ದಿವಸ ಸುಮ್ಮನೆ ಇದ್ದಿದ್ದಕ್ಕೆ ತೊಂದರೆ ಜಾಸ್ತಿ ಆಗಿರೋದು. ಅಲ್ಲ ಮಿಸ್ಸು, ಅವ್ವನೊಂದು ಮಾತು ಕೇಳಿ ಆಮೇಲೆ ಅವ್ವನ ಕೇಳಿದ್ರೆ ಅವಳು ಇಲ್ಲ ಅಂತಾಳೆ ಅಂತಾನೆ ನಾನು ಅವ್ಳಿಗೆ ಹೇಳ್ದೆ ಬಂದಿರೋದು. ಶ್ರೀ, ತಪ್ಪು ಮಾಡಿದವ್ರನ್ನ ಸುಮ್ಮನೆ ಬಿಡೋಕ್ಕಾಗಲ್ಲ. ಅದನ್ನೇ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತೊಗೊಂಡು ಮತ್ತೆ ಇನ್ನೊಂದು ತಪ್ಪು ಮಾಡ್ತಾರೆ. ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಅಲ್ಲ, ಅಷ್ಟಕ್ಕೂ ಸಹನಕ್ಕ ಏನು ಮಾಡಿದ್ಲು ಅಂತ ಅವಳು ಪ್ರಾಣ ತೊಗೊಳಕ್ಕೆ ಹೊರಟಿದ್ಲು ಆ ಕೌಸಲ್ಯ. ಅವಳು ವರದಕ್ಷಿಣೆ ತೊಗೊಂಡಿದ್ಲು ಅಂತ ಗೊತ್ತಾದಾಗಲೇ ನನಗೆ ಕೆಲಸ ಮಾಡಬೇಕಿತ್ತು. ನೋಡಿ, ಇಲ್ಲಿ ಬಂದು ನೀವಿಬ್ಬರೇ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ಹೆಂಗೆ?
ಸ್ನೇಹ ಅವರೇ, ನಿಮ್ಮ ಅಕ್ಕನ ಗಂಡನ ಮನೆ ಇದೇ ಊರಲ್ಲಾಗಿತ್ತಾ? ಇಲ್ಲ, ಬೃಂದಾವನ್ ನಗರದಲ್ಲಿ. ಮತ್ತೆ ಇಲ್ಲಿ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಾ? ಅದು ನಮ್ಮ ಲಿಮಿಟ್ಸಿಗೆ ಬರೋದೇ ಇಲ್ಲ. ಅಷ್ಟೇ ಅಲ್ಲದೆ ತೊಂದರೆ ಆಗಿರೋದು ನಿಮ್ಮ ಅಕ್ಕನಿಗೆ. ಅವರೇ ಬಂದು ಕಂಪ್ಲೇಂಟ್ ಕೊಟ್ಟರೆ ಒಳ್ಳೇದಾಗಿತ್ತ ಅಂತ. ಯಾಕೆ ಸರ್, ನಾನು ಯಾಕೆ ಕಂಪ್ಲೇಂಟ್ ಕೊಡಬಾರ್ದು? ಮನೆ ಮಗಳಿಗೆ ತೊಂದರೆ ಆಗ್ತಿದೆ ಅಂತ ಅಪ್ಪ ಅಥವಾ ಅಮ್ಮ ಬಂದು ಕಂಪ್ಲೇಂಟ್ ಕೊಟ್ಟರೆ ನೀವು ತಗೋತೀರಾ ಅಲ್ವಾ? ಹಾಗೆ ಸಹ ನಂಗೆ ಅಕ್ಕ, ನಾನು ಅವಳು ತಂಗಿಯಾಗಿ ಕಂಪ್ಲೇಂಟ್ ಕೊಡ್ತಿದ್ದೀನಿ. ನೀವು ನನ್ನ ಕಂಪ್ಲೇಂಟ್ ತೊಗೊಳ್ಳೇಬೇಕು. ಆಯಿತು, ತಗೊಳ್ತೀನಿ. ಆದರೆ ನೀವು ಹೇಳ್ತಾ ಇರೋ ಕೌಸಲ್ಯ ಅವ್ರು ಬಂದು ಯಾವ ಸಾಕ್ಷಿ ಆಧಾರದ ಮೇಲೆ ಕಂಪ್ಲೇಂಟ್ ತೊಗೊಂಡ್ರಿ ಅಂತ ನನಗೆ ಕೇಳಿದ್ರೆ ನಾನೇನು ಹೇಳಬೇಕು? ಇನ್ಸ್ಪೆಕ್ಟರ್, ನಮ್ಮ ಅಕ್ಕನ ದೇಹದಲ್ಲಿ ವಿಷ ಇದೆ ಅಂತ ಪ್ರೂವ್ ಮಾಡೋಕ್ಕೆ ಹಾಸ್ಪಿಟಲ್ ರಿಪೋರ್ಟ್ಸೇ ಇದೆ. ಕೊಡಿ ಮತ್ತೆ. ಅದು ತಂದಿಲ್ವಾ? ನೋಡಿ, ಅದಕ್ಕೆ ಹೇಳೋದು ತಲೆ ತುಂಬ ಖರ್ಚು ಮಾಡಬಾರ್ದು ಅಂತ. ಹೋಗಿ ತೊಗೊಂಬನ್ನಿ, ಅದರಲ್ಲಿ ಏನು ಬರೆದಿದೆ ಅಂತ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀನಿ. ಯಾರೂ ಫೋನ್ ಪಿಕ್ ಮಾಡ್ತಿಲ್ಲ. ಶ್ರೀ, ರಿಪೋರ್ಟ್ಸ್ ಮನೇಲಿರುತ್ತೆ, ಹೋಗಿ ತೊಗೊಂಬರೋಣ. ಸೊ ಈಗ ಪ್ಲೀಸ್ ಬನ್ನಿ. ಮಿಸ್ಸು ಓಸಿ ನನ್ನ ಮಾತು ಕೇಳಿ, ಯಾರಿಗೂ ಹೇಳ್ದಿರ ದೂರು ಕೊಡೋದೆಲ್ಲ ಬೇಡ. ಅದು ಅಲ್ಲದೆ ಇಲ್ಲೇನೋ ಸಾಕ್ಷಿ ಹುಡ್ಕೊಂಡು ತೊಗೊಂಡೋಯ್ತು ಅಂತ ಬೇರೆ ಹೇಳ್ತಿದ್ದೀರಾ. ಸಮಸ್ಯೆ ಆಯ್ತದೇನೋ? ಇಲ್ಲ ಶ್ರೀ, ನಾವು ದೂರು ಕೊಡದೇ ಇದ್ರೇ ಪ್ರಾಬ್ಲಮ್ ಆಗೋದು. ನಾವೇನು ಮಾಡಲ್ಲ, ಹೆದರ್ಕೊಂಡಿದ್ದೀವಿ ಅಂತ ಅಂದ್ಕೊಂಡು ಇನ್ನೂ ಓವರ್ ಆಗೇ ಮಾಡ್ತಾರಷ್ಟೆ. ಪುಟ್ಟಕ್ಕನ ಮಗಳು ಸ್ನೇಹ ಅವಳೆ ಅಂದರೆ ಯಾರು ತಾನೇ ಎದುರ್ಕೊಂಡಿರ್ತಾರೆ? ಅಲ್ಲ ಮಿಸ್ಸು, ಈಗಾಗಲೇ ಅಲ್ಲಿ ಪಂಚಾಯಿತಿ ಆಯ್ತೈತೆ, ಅದು ಬಿಟ್ಬಿಟ್ಟು ದೂರು ಕೊಡೋದೆಲ್ಲ ಬೇಕಾ? ಬೆಂಕಿ ಉರಿಯೋವಾಗ ತುಪ್ಪ ಸುರಿಯೋದೇನೋ ಓಕೆ, ಆದರೆ ತುಪ್ಪದ ಫ್ಯಾಕ್ಟ್ರಿನೇ ಸುರಿಯೋದು ಬೇಕಾ ಹೇಳಿ? ಸಿಕ್ತು, ರಿಪೋರ್ಟ್ ಸಿಕ್ತು. ಬನ್ನಿ. ಮಿಸ್ಸು ನೀವು ಬರಲ್ವಾ? ಸರಿ, ನಾನು ಹೋಗ್ತೀನಿ. ಅಲ್ಲ, ಎಲ್ಲ ಇವಳ ಹಾವು ಬಿಡ್ತಾವಳೆ ಅನ್ಕೊಂಡ್ರೆ ಹುಲಿನೇ ಆಕಾಡಕ್ ಬಿಡ್ತಾವಳೆ. ಬಂಗಾರಮ್ಮನ್ಗೂ ಪುಟ್ಟಕ್ಕನ್ಗೂ ಜಿದ್ದಿ ಕೊಡೋಕೆ ಇದೇ ಸರಿಯಾದ ಆಟ. ಸರಿಯಾಗಿ ಮಾಡ್ದೆ ನಂಜಮ್ಮ. ಇಲ್ಲ ಇಲ್ಲ ಬ್ಯಾಡಿ, ನಾನು ಬ್ಯಾಡಿ. ನಂಜವ್ವ, ಇದು ಯಾಕವ್ವ ಹಿಂಗೆ ಮಾತಾಡ್ತಿದೀಯ? ನಾನೇ ನನ್ನ ಮಗಳ ಇಸಕ್ಕೆ ನೊಂದ್ಕೊಂಡು ಪಂಚಾಯತಿಗೆ ಬಂದಿದ್ದೀನಿ. ನಿನ್ನ ಕೈ ಮುಗಿತೀನಿ ಕಣ್ತಾಯಿ, ನಮ್ದು ಮುಗಿಲಿ, ಆಮ್ಯಾಕೆ ನೀನು ಮಾತಾಡಿವಂತೆ. ಅರ್ಥ ಮಾಡ್ಕ್ಯಾ? ಅಯ್ಯ ಇದೇನು ಪುಟ್ಟಕ್ಕ ನೀನು ಹಿಂಗಾಡಿಯಾ? ನೀ ಮನ್ಸು ಮಾಡಿದ್ರೆ 5 ನಿಮಿಷ ಹೋಗ ಸಿಂಹಾಸನ ಮೇಲೆ ಕೂತ್ಕ ತೀರ್ಪು ಕೊಡು. ನಿನ್ನ ಮಾತಿನ ಮ್ಯಾಕೆ ನಮಗೆ ನಂಬಿಕೆ ಐತಿ. ನೀನು ಆ ಚಾಮುಂಡೇಶ್ವರಿ ಮಗಳಿದ್ದಂಗೆ. ನೀನು ನಾಲ್ಗೆ ಮ್ಯಾಕೆ ಸತ್ಯ ಬಿಟ್ರೆ ಬೇರೆ ಇನ್ನೇನೂ ಇಲ್ಲ. ಇಲ್ಲ ಇಲ್ಲ ತಪ್ಪು, ನಾನು ಆ ಜಾಗದಾಗೆ
ಆಗಕ್ಕಿಲ್ಲ ಅಮ್ಮೋರೆ ನೀವೇನು ಹೇಳ್ತೀರಾ? ನಿಮ್ಮ ಮೇಲೆ ದೂರ ಐತೆ, ತೀರ್ಮಾನನ ಪುಟ್ಟಕ್ಕೆ ಕೊಟ್ರೆ ಸರಿ ಅಂತ ನನಗನ್ನಿಸ್ತೈತೆ. ಏನ್ರಪ್ಪ ನೀವೆಲ್ಲ ಏನು ಹೇಳ್ತೀರಾ? ಈಗ ಪುಟ್ಟಕ್ಕ ಅವ್ರ ಮೇಲೂ ಅಪವಾದ ಇದೆಯಲ್ಲ, ಅವ್ರು ಹೇಗೆ ತೀರ್ಪು ಕೊಡಕ್ಕಾಗತ್ತೆ? ಅಯ್ಯ ಹೊಸ ಸುಮ್ಮನೆ ನಿಂತ್ಕೊಳ್ಳವ. ನನಗೂ ಬಂಗಾರಮ್ಮ ಅವ್ರಿಗೂ ಒಪ್ಕ್ಯಾರ ಸಾಕು. ಬಂಗಾರಮ್ಮನವ್ರೆ ಈಗ ಹೇಳಿ, ನಾನೇ ಪುಟ್ಟಕ್ಕನ ಏರ್ಪಾಡು ಮಾಡ್ಕೊಂಡು ಕರ್ಕೊಂಬಂದೀವ್ನಿ ಅಂತ. ಸರಿ ಹಂಗಿದ್ರೆ ಊರ್ನವ್ರ ಮಾತು ತಟ್ಟು ಬಿದ್ದು ನಾನಿನ್ನ ಒಪ್ಕೋತೀನಿ. ಪುಟ್ಟಕ್ಕ ತೀರ್ಪು ಕೊಡೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ಬಂಗಾರ, ಪುಟ್ಟಕ್ಕ ಬಂಗಾರಮ್ಮನೇ ಒಪ್ಕೊಂಡಾಯ್ತಲ್ಲ, ಬಾ ಪುಟ್ಟಕ್ಕ.